ನೀವೆಲ್ಲರೂ ಐ ವಾಂಟ್ ಟು ಬಿ ರಿಚರ್, ಸ್ಮಾರ್ಟರ್, ಹ್ಯಾಪಿಯರ್. ನನ್ನ ಶೋನಲ್ಲಿ ವಿಜಯ್ ಸಂಕೇಶ್ವರ್ ಅವರು ಬಂದಿದ್ರು. 5,000 ಲಾರಿಗಳಿದೆ ಅವ್ರ ಹತ್ರ. ಒನ್ ಆಫ್ ದ ರಿಚೆಸ್ಟ್ ಪೀಪಲ್ ಇನ್ ಕರ್ನಾಟಕ. ನಾನು ಅವ್ರು ಕೇಳಿದ ಮೊದಲನೇ ಪ್ರಶ್ನೆ, ಸರ್ ದುಡ್ಡು ಹೆಂಗೆ ಸರ್ ಮಾಡೋದು? ಅದಕ್ಕೆ ಅವ್ರು ಹೇಳಿದ್ರು, ದುಡ್ಡು ಮಾಡಬೇಕು ಅಂದರೆ ದುಡ್ಡಿನ ಹಿಂದೆ ನೀನು ಓಡಬೇಡ, ಆದರೆ ಓಡೋದನ್ನ ನಿಲ್ಲಿಸಬೇಡ ಅಂದರು. ಅಷ್ಟೇ, ಅದು ದುಡ್ಡಿನಿಂದ ಓಡಬೇಕಾಗಿಲ್ಲ. ಬಟ್ ನೀವು ಏನು ಕೆಲಸ ಮಾಡ್ತಿದ್ರೋ, ಈಗ ನಿಮ್ಮ ಕೆಲಸ ಏನೋ ಸೆಕೆಂಡ್ PU ಎಕ್ಸಾಮ್ ಪಾಸ್ ಮಾಡೋದು. ರೈಟ್ ನೌ ದಟ್ ಇಸ್ ಯುವರ್ ಡ್ಯೂಟಿ. ಆ ಕೆಲಸವನ್ನು ನೀವು ಪರ್ಫೆಕ್ಟಾಗಿ ಮಾಡಿದ್ರೆ ದುಡ್ಡು ಆಟೋಮೆಟಿಕ್ಕಾಗಿ ನಿಮ್ಮ ಹಿಂದೆ ಬಂದೇ ಬರುತ್ತೆ. ಡೂಯಿಂಗ್ ಯುವರ್ ಡ್ಯೂಟಿ ಪರ್ಫೆಕ್ಟ್ಲಿ ಇಸ್ ದ ಫಸ್ಟ್ ಸೀಕ್ರೆಟ್ ಆಫ್ ವೆಲ್ತ್. ಎರಡನೇದು ಸ್ಮಾರ್ಟರ್. ಹೌ ಡು ಯು ಬಿಕಮ್ ಸ್ಮಾರ್ಟರ್? ನೀವೆಲ್ಲರೂ ಸ್ಮಾರ್ಟಾಗಿ ಕಾಣ್ತೀರಾ, ಭಯಂಕರ ಜಾಂಡ ಥರ ಕಾಣ್ತೀರಾ, ಬಟ್ ಸಾಲಲ್ಲ, ಇದಕ್ಕಿಂತ ಸ್ಮಾರ್ಟ್ ಆಗ್ಬೇಕು ನೀವು. ಅದೇಗೆ ಮಾಡೋದು? ಒಬ್ಬ ಬರ್ತಾನೆ ಗರಗಸ ತಗೊಂಡು, ಮರ ನೋಡ್ತಾನೆ, ಕುಯ್ತಾನೆ 8 ಗಂಟೆ ಆಗುತ್ತೆ, ಮರ ಬೀಳುತ್ತೆ. ಇನ್ನೊಬ್ಬ ಬರ್ತಾನೆ, ಮೊದಲು ಗರಗಸ ನೋಡ್ತಾನೆ, ಅಯ್ಯೋ ಶಾರ್ಪ್ ಇಲ್ವಲ್ಲ ಗರಗಸ ಅಂತ, ಅರ್ಧ ಗಂಟೆ ಫಸ್ಟ್ ಗರಗಸನ ಶಾರ್ಪ್ ಮಾಡ್ತಾನೆ, ಆಮೇಲೆ ಶುರು ಮಾಡ್ತಾನೆ, 1 hour ಬೀಳುತ್ತೆ. ದಟ್ ಇಸ್ ಕಾಲ್ಡ್ ಶಾರ್ಪನಿಂಗ್ ದ ಟೂಲ್ಸ್ ಅಂತ. ಗುರುವೆ ಬೆಳಗಿಂದ ಓದ್ತೆ ಗುರುವೆ, ವೇಸ್ಟ್ ಅದು. ಹೇಗೆ ಓದ್ತಾ ಇದ್ದೀರಾ? ಆರ್ ಯು ಡೂಯಿಂಗ್ ಇಟ್ ದ ರೈಟ್ ವೇ ಅನ್ನೋದು. ದಟ್ ಇಸ್ ಕಾಲ್ಡ್ ಶಾರ್ಪನಿಂಗ್ ದ ಸ್ಕಿಲ್ ಸೆಟ್ ಅಂತ. ನಿಮಗೆ ಗೊತ್ತಿರೋ ವಿಷಯವನ್ನ ಇನ್ನೂ ಶ್ರೇಷ್ಠವಾಗಿ ಹೇಗೆ ಮಾಡ್ಬೋದು ಅನ್ನೋದು ಒಂದು ವಿಷಯ. ಇನ್ನೊಂದು ಏನಾಗಿದೆ ಅಂದ್ರೆ, ಈಗ ಪ್ರಪಂಚದಲ್ಲಿ ಮಲ್ಟಿಪಲ್ ಸ್ಕಿಲ್ಸ್ ಗೊತ್ತಿರಬೇಕು. ಒಂದು ಸ್ಕಿಲ್ ಗೊತ್ತಿದ್ರೆ ಸಾಲಲ್ಲ. ಈಗ ನಾನು ಬಟರ್ಫ್ಲೈ ಅಂತ ಒಂದು ಫಿಲ್ಮ್ ಡೈರೆಕ್ಟ್ ಮಾಡ್ತಿದ್ದೀನಿ. ಈ ಫಿಲ್ಮ್ ಏನಾಗ್ಬಿಟ್ಟಿದೆ ಅಂದ್ರೆ, ತಮಿಳು, ತೆಲುಗು, ಕನ್ನಡ, ಮಲಯಾಳಂ 4 ಬರ್ತಾ ಇದೆ. ಅವ್ರಿಗೆ ಎಂತ ಡೈರೆಕ್ಟರ್ ಬೇಕು ಅಂದ್ರೆ, ಅವ್ರಿಗೆ ತಮಿಳು ಗೊತ್ತಿರಬೇಕು, ಕನ್ನಡನೂ ಗೊತ್ತಿರಬೇಕು, ತೆಲುಗುನೂ ಗೊತ್ತಿರಬೇಕು. ಆ ಥರ ಇದ್ರೆ ಮಾತ್ರ ಆ ಪೊಸಿಷನ್ ಸಿಗುತ್ತೆ. ಹಾಗಾಗಿ ಎನಿ ಅಡಿಷನಲ್ ಸ್ಕಿಲ್, ನಿಮ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅದು ಓದ್ಕೊಳ್ಳಿ, ಅದು ಬೇಕಾಗುತ್ತೆ. ಅದರ ಜೊತೆಗೆ ನೀವು ಏನು ಹೊಸದಾಗಿ ಕಲ್ತ್ರು, ಅದು ಭಾಷೆ ಇರ್ಬೋದು, ಸಂಗೀತ ಇರ್ಬೋದು, ಅದು ಕೋಡಿಂಗ್ ಇರ್ಬೋದು, ಎನಿಥಿಂಗ್, ಅದು ನಿಮ್ಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಿಮ್ಗೆ ಸಹಾಯ ಮಾಡುತ್ತೆ. ಸೊ ಯು ಮಸ್ಟ್ ಮಲ್ಟಿಪ್ಲೈ ಯೋರ್ ಸ್ಕಿಲ್ಸ್, ರೈಟ್? ಅಂಡ್ ದೆನ್ ಹ್ಯಾಪಿಯರ್. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾ ಎಷ್ಟೋ ಜನ ಶ್ರೀಮಂತರು ನೋಡಿದ್ದೀನಿ, ಬಟ್ ದೇ ನಾಟ್ ಹ್ಯಾಪಿ. ಸೊ ಈ ಖುಷಿ ಅನ್ನೋದೇನು? ಒಂದು ನನ್ನ ಸ್ಪಷ್ಟವಾಗಿ ವೀಕೆಂಡ್ ಹತ್ರ ಮನುಷ್ಯ ಗೊತ್ತಾಯ್ತ್ರಿ, ತುಂಬ ಹ್ಯಾಪಿ ಇರೋ ಯಾರು ಗೊತ್ತೇನ್ರಿ? ಅವ್ರ ತಲೆಯಲ್ಲಿ ಏನಿದೆಯೋ ಅದನ್ನೇ ಮಾತಾಡ್ತಾರೆ, ಏನು ಮಾತಾಡ್ತಾರೋ ಅದನ್ನೇ ಮಾಡ್ತಾರೆ. ಕೆಲವರು ತಲೆಯಲ್ಲಿ ಒಂದಿಟ್ಕೊಂಡು ಬಾಯಲ್ಲಿ ಇನ್ನೇನೋ ಹೇಳಿ, ಬಾಯಲ್ಲಿ ಹೇಳಿದಿನ ಬಿಟ್ಟು ಇನ್ನೇನೋ ಮಾಡ್ತಾರೆ. ಈ ಸಿಂಕ್ ಇಲ್ಲದೆ ಇದ್ದಾಗ ಹ್ಯಾಪಿನೆಸ್ನ ಕೊರತೆ ಕಾಣುತ್ತೆ. So it's about aligning your thoughts, your words and actions. ಮುಂದೆ ಹೋಗೋಣ. ಪ್ರತಿಯೊಬ್ಬರು ನಿಮಗೆ ನೀವೇ ಹೇಳ್ಕೊಳ್ಳಿ, ಐ ಆಮ್ ಸ್ಪೆಷಲ್ ಅಂತ. ಪ್ರತಿಯೊಬ್ಬರು, ನಾನು ಆರ್ಡಿನರಿ, ಅವನ ಮುಂದೆ ನಾನೇನಿಲ್ಲ, ಅವನ ಬ್ಯಾಕ್ಗ್ರೌಂಡ್ ನನಗಿಲ್ಲ, ಮೊದಲು ಅದನ್ನು ಬಿಟ್ಟಾಕಿ. ನಿಮ್ಮಲ್ಲಿ ಒಂದು ಪ್ರತ್ಯೇಕವಾದ ಶಕ್ತಿ ಇದೆ, ಅದನ್ನು ನೀವು ನಂಬಬೇಕು. ದಟ್ ಯು ಆರ್ ಸ್ಪೆಷಲ್ ಅಂತ. ಅಂಡ್ ವಾಟ್ ಇಸ್ ದ ಸ್ಪೆಷಾಲಿಟಿ? ನಾನೆಲ್ಲ ಕಡೆ ಹೇಳ್ತಾ ಇದ್ದೀನಿ, ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಇದೆ. ಒಂದು ಅಕಾಡೆಮಿಕ್ ಇಂಟೆಲಿಜೆನ್ಸ್, ಮಾರ್ಕ್ಸ್ ತೊಗೊಳ್ಳೋದು, ಅದು ಒಂದು ಇಂಟೆಲಿಜೆನ್ಸ್. ಕೆಲವರಿಗೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇರುತ್ತೆ, ಕೆಲವರು ಈ ಪಜಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಾಲ್ವ್ ಮಾಡ್ತಾರೆ. ಅಂಥವ್ರು ಈ ಡಿಟೆಕ್ಟಿವ್ ಅಥವಾ CIDಗಳಾದ್ರೆ ಅವ್ರಿಗೆ ಒಳ್ಳೆ ಭವಿಷ್ಯ ಇರುತ್ತೆ. ಸಂಬಂಧಪಟ್ಟ ಕೆರಿಯರ್ನ ಅವ್ರು ಚೂಸ್ ಮಾಡಬೇಕು. ಆ ಇಂಟೆಲಿಜೆನ್ಸ್ನ ನೀವು ಗೌರವಿಸಬೇಕು. ಈಗ ನನಗೆ ಕೃಷಿ ಬರಲ್ಲ, ನಿಮಗೆ ಕೃಷಿ ಬರುತ್ತೆ ಅಂದ್ರೆ ನನಗಿಂತ ನೀವು ಬುದ್ಧಿವಂತರು ಆ ಕ್ಷೇತ್ರದಲ್ಲಿ. ಇದು ನನ್ನ ಇಂಟೆಲಿಜೆನ್ಸ್, ಇದು ನನಗೆ ಕಂಫರ್ಟಬಲ್ ಆಗಿದೆ. ಈ ಕೆಲಸವನ್ನ ನಾನು ಮಿಕ್ಕವರಿಗಿಂತ ಚೆನ್ನಾಗಿ ಮಾಡಬಲ್ಲೆ ಅಂತ ಯಾವ ಇಂಟೆಲಿಜೆನ್ಸ್ ಇದೆಯೋ, ಆ ಇಂಟೆಲಿಜೆನ್ಸ್ ಇರುವ ಕೆರಿಯರ್ನ ನೀವು ಆಯ್ಕೆ ಮಾಡಿಕೊಂಡ್ರೆ ನೀವು ಅದರಲ್ಲಿ ಯಶಸ್ವಿ ಆಗ್ತೀರಾ. ನಿಮ್ಮ ಇಂಟೆಲಿಜೆನ್ಸ್ ಇಲ್ಲದೆ ಇರೋ ಕಡೆ ನೀವು ಎಷ್ಟೇ ಕಷ್ಟಪಟ್ಟರು ನಿಮ್ಗೆ ಕಷ್ಟ ಆಗುತ್ತೆ. ನಿಮ್ಮ ತಲೆಗೂ ನನ್ನ ತಲೆಗೂ ಅವ್ರ ತಲೆಗೂ ಐನ್ಸ್ಟೀನ್ ತಲೆಗೂ ಏನೂ ವ್ಯತ್ಯಾಸ ಇಲ್ಲ. ನಮ್ಮ ಎಲ್ಲರ ತಲೆ ಒಳಗೂ ಅದೇ ಬ್ರೈನ್ ಇದೆ, ಅದೇ ಕೆಪಾಸಿಟಿ. ಅದನ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಮ್ಮ ಜೀವನ ನಿರ್ಣಯ ಆಗುತ್ತೆ. ಅದಕ್ಕೆ ಮುಖ್ಯವಾಗಿರೋ ವಿಷಯ ಪ್ರಾಕ್ಟಿಸ್, ಪ್ರಾಕ್ಟಿಸ್, ಪ್ರಾಕ್ಟಿಸ್. ಐ ಕೀಪ್ ಟೆಲಿಂಗ್ ಸ್ಟೂಡೆಂಟ್ಸ್, ನೀವು ಚಿಕ್ಕವರಾಗಿದ್ದಾಗ ಶೂಲೇಸ್ ಕಟ್ಕೊಳ್ಳೋದು ಬಹಳ ಕಷ್ಟ ಆಗೋದು. ಈಗ ಈಸಿಯಾಗಿ ಮಾಡ್ಬಿಡ್ತೀರಿ. ಯಾಕೆ ಹೇಳಿ? ಯಾಕಂದ್ರೆ ದಿನಾಗ್ಲೂ ನೀವು ಮಾಡ್ತಿರ್ತೀರ ಅಷ್ಟೇ. ದಿನಾಗ್ಲೂ ಮಾಡುವಂಥ ವಿಷಯಗಳು, ದಿನಾಗ್ಲೂ ಅಭ್ಯಾಸ ಮಾಡುವಂಥ ವಿಷಯಗಳು ಬಹಳ ಸುಲಭ ಆಗುತ್ತೆ. ಸೊ ಇಟ್ಸ್ ಅಬೌಟ್ ಅಪ್ಲೈಯಿಂಗ್ ಯೋರ್ ಮೈಂಡ್ ಎವ್ರಿ ಡೇ ಆನ್ ದಟ್ ಸಬ್ಜೆಕ್ಟ್. ಎಷ್ಟೋ ಜನ ಸ್ಟೂಡೆಂಟ್ಸ್ ನಾನು ಮೀಟ್ ಮಾಡ್ತಿರ್ತೀನಿ, ಅವ್ರು ಹೇಳ್ತಾರೆ, ಸರ್ ಅವನು ಬಿಡಿ ಸರ್, ಅವನಂತರ ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಸರ್. ಇನ್ನೂ ಕೆಲವರು, ಸಾರ್ ಅವ್ರ ಫ್ಯಾಮಿಲಿನ ರಿಚ್ ಫ್ಯಾಮಿಲಿ ಸಾರ್, ಚಿನ್ನದಲ್ಲೇ ಉರುಳಾಡ್ತಾರೆ ಸಾರ್ ಅಂತಾರೆ. ಇದೆಲ್ಲ ಭ್ರಮೆ. ಈ ಶತಮಾನದ ಕಥೆನೇ ಬೇರೆ. ಫಾರ್ಚೂನ್ 500 ಕಂಪನೀಸ್ ಇದೆಯಲ್ಲ, ಆ ಲಿಸ್ಟ್ ನೋಡಿ. ಯಾರು ತುಂಬಾ ಸಾಧನೆ ಮಾಡಿದ್ದಾರೆ, ಯಾರು ತುಂಬಾ ಹಣ ಗಳಿಸಿದ್ದಾರೆ, ಅವರೆಲ್ಲ
ಫಸ್ಟ್ ಜನರೇಷನ್ ಸಾಧಕರು. ಅವ್ರ ತಾತ ಮುತ್ತಾತ ಯಾರು ಶ್ರೀಮಂತರಲ್ಲ, ಎಲ್ಲ ಆರ್ಡಿನರಿ ಮಿಡಲ್ ಕ್ಲಾಸ್ ಪೀಪಲ್ ಮಕ್ಕಳೇ ಅಪಾರವಾದ ಸಾಧನೆ ಮಾಡಿರೋದು. ಬಿಕಾಸ್ ಮ್ಯಾಟರ್ ಆಗೋದು ಒಂದು ಐಡಿಯಾ ಅಷ್ಟೇ, ಒಂದು ಒಳ್ಳೆ ಐಡಿಯಾ ಇಡೀ ಜಗತ್ತು ನಿಮ್ಮ ಮನೆ ಮುಂದೆ ಕ್ಯೂ ನಿಲ್ಲೋ ಹಾಗೆ ಮಾಡಿಬಿಡುತ್ತೆ. ನಿಮ್ಮ 2 ಕಿವಿಗಳ ಮಧ್ಯೆ ಇದೆಯಲ್ಲ, ಅದಕ್ಕಿಂತ ದೊಡ್ಡ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಯಾವುದಕ್ಕೂ ಇಲ್ಲ. ನಿಮ್ಮ ಬ್ರೈನ್ ಪವರ್ ಇಸ್ ದ ಬಿಗ್ಗೆಸ್ಟ್ ರಿಯಲ್ ಎಸ್ಟೇಟ್. ಅಂಡ್ ಚಿನ್ನ ಅಂತಿರಲ್ಲ, ನಿಮ್ಮ ಮಾತುಗಳು ಮುತ್ತಿನಂತಿರಬೇಕು, ಚಿನ್ನದಂತಿರಬೇಕು ಅಂತ ಹಿರಿಯರು ಹೇಳೋರು. ನಿಮ್ಮ ಪದ ಭಂಡಾರ, ನಿಮ್ಮ ವೊಕ್ಯಾಬುಲರಿ, ನೀವು ಪದಗಳನ್ನ ಹೇಗೆ ಬಳಸ್ತೀರಿ ಅನ್ನೋದೇ ನಿಮ್ಮ ನಿಜವಾದ ಚಿನ್ನ ಆಗುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಮುಖ್ಯ ಅಲ್ಲ, ನಿಮ್ಮ ಇಮೋಷನಲ್ ಬ್ಯಾಲೆನ್ಸ್ ಹೇಗಿದೆ. ಕೋಪವನ್ನ ಹಿಡಿತದಲ್ಲಿಡಕ್ಕೆ ಸಾಧ್ಯ ಆದರೆ ನಿಮ್ಮ ಇಮೋಷನ್ ನೀವು ಬ್ಯಾಲೆನ್ಸ್ ಅಲ್ಲಿ ಇಟ್ಟರೆ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ಗಿಂತ ಅದು ಮುಖ್ಯ ಆಗುತ್ತೆ. ಅಂಡ್ ವಾಹನಗಳು, ಅವನ ಹತ್ರ ಆ ಕಾರ್ ಇದೆ, ಈ ಕಾರ್ ಇದೆ. ಯಾವ ಕಾರ್ ರೀ? ಸಪೋಸ್ ಒಂದು ಹೊಸ ಕಾರ್ ತಗೊಂಡು ಅಲ್ಲೋಗಿ ಡಿಕ್ಕಿ ಹೊಡಿತೀರಾ, ಆಮೇಲೆ ಇಲ್ಲೋಗಿ ಡಿಕ್ಕಿ ಹೊಡಿತೀರಾ, ಅಲ್ಲೋಗಿ ಡಿಕ್ಕಿ ಹೊಡಿತೀರಾ, ಒಪ್ತೀರಾ ನೀವು? ಇಲ್ಲ ತಾನೆ. ನಿಮ್ಮ ದೇಹಕ್ಕಿಂತ ಒಂದು ಅದ್ಭುತವಾದ ವಾಹನ ಯಾವುದಿರಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹುಟ್ಟಿನಿಂದ ನಿಮ್ಮ ಸಾವಿನವರೆಗೆ ನಿಮ್ಮನ್ನು ಕರ್ಕೊಂಡು ಹೋಗುವ ವಾಹನ ಅಂದ್ರೆ ನಿಮ್ಮ ದೇಹ. ಆ ದೇಹವನ್ನ ನೋಡ್ಕೊಳ್ಳೋದು, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡೋದು ನಿಮ್ಮ ಫಸ್ಟ್ ಡ್ಯೂಟಿ ಆಗುತ್ತೆ. ಯಾವುದೇ ಕೆಟ್ಟ ಚಟಕ್ಕೆ ಸಿಕ್ಕಾಕೊಳ್ದಾಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಬಹಳ ಬಹಳ ಮುಖ್ಯ. ಅದು ಅಷ್ಟು ಕಾನ್ಸಂಟ್ರೇಟ್ ಮಾಡಿ, ಈ ಜಗತ್ತಿನ ಎಲ್ಲಾ ಒಳ್ಳೆ ವಿಷಯಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಡೆಫಿನೆಟ್ಲಿ. ಮೊನ್ನೆ ಆಪಲ್ನ ಸ್ಟೀವ್ ಜಾಬ್ಸ್ ಬಗ್ಗೆ ಒಂದು ಕತೆ ಹೇಳ್ತಾ ಇದ್ರು. ಹೊಸ ಐಫೋನ್ ಮಾಡೆಲ್ ಮಾಡಕ್ ಹೊರಟಿದ್ದಾರೆ. ಇದಕ್ಕಿಂತ ತಿನ್ನಾಗಿ ತೆಳುವಾದ ಒಂದು ಫೋನ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ. ಟೆಕ್ನಿಷಿಯನ್ಸ್ ಎಲ್ಲ ಕೂತ್ಕೊಂಡು ಅತಿ ತೆಳುವಾದ ಒಂದು ಫೋನ್ ಮಾಡಿ ಸ್ಟೀವ್ ಜಾಬ್ಸ್ ಒಂದು ಕೊಟ್ಟಿದ್ದಾರೆ. ಅವರು ಅದನ್ನು ನೋಡಿದ್ರು, ಬಹಳ ಚೆನ್ನಾಗಿದೆ, ಇದಕ್ಕಿಂತ ತೆಳುವಾಗಿ ಇದನ್ನ ಮಾಡಕ್ಕಾಗಲ್ವಾ? ಇಲ್ಲ ಸರ್, ಒಳಗ್ ಜಾಗನೇ ಇಲ್ಲ ಸರ್, ಇದಕ್ಕಿಂತ ತೆಳು ಸಾಧ್ಯನೇ ಇಲ್ಲ ಸರ್ ಅಂದ್ರಂತೆ. ಹೌದಾ ಅಂತ ಫೋನ್ ತಗೊಂಡು ಅಲ್ಲಿ ಒಂದು ಫಿಶ್ ಟ್ಯಾಂಕ್ ಇತ್ತು, ನೀರ್ ಒಳಗ್ ಫೋನನ್ನ ಹಾಕಿದ್ರು, ಅದರಿಂದ ಬಬಲ್ಸ್ ಬಂತು. ಒಳಗಡೆ ಗಾಳಿ ಇದೆ ಅಂದ್ರೆ ಜಾಗ ಇದೆ ಅಂತ ಅರ್ಥ, ದಯವಿಟ್ಟು ಇನ್ನೂ ತೆಳುವಾಗಿ ಮಾಡಿ ಅಂತ ಆರ್ಡರ್ ಮಾಡಿದ್ರಂತೆ. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ನೀವು ಮಾಡ್ತಿರುವ ಕೆಲಸವನ್ನ ಇನ್ನಷ್ಟು ಶ್ರೇಷ್ಠವಾಗಿ ಮಾಡಕ್ಕೆ ಒಂದು ಅವಕಾಶ ಇರುತ್ತೆ. ಅಂಡ್ ಪ್ರತಿಯೊಂದು ವ್ಯಕ್ತಿಯಲ್ಲೂ ನಿಮಗಿಂತ ಒಳ್ಳೆ ವ್ಯಕ್ತಿ ನಿಮ್ಮ ಒಳಗಿರ್ತಾನೆ. ಆ ವ್ಯಕ್ತಿಯನ್ನ ನೀವು ಹೊರಗೆ ತರೋದು, ನಿಮ್ಮ ಕೆಲಸವನ್ನ ಇನ್ನೂ ಶ್ರೇಷ್ಠವಾಗಿ ಮಾಡೋದೇ ಜೀವನದ ಗುರಿ ಆಗಬೇಕು. ಯು ಮಸ್ಟ್ ಮೇಕ್ ಎಕ್ಸಲೆನ್ಸ್ ಆಸ್ ಯುವರ್ ಎವ್ರಿ ಡೇ ಹ್ಯಾಬಿಟ್. ಅದೊಂದು ಸಣ್ಣ ವಿಷಯ ಇರ್ಬೋದು, ಮನೇಲಿ ಅಡುಗೆ ಮಾಡೋದಿರ್ಬೋದು, ಬಟ್ಟೆ ಅಯನ್ ಮಾಡಿ ಫೋಲ್ಡ್ ಮಾಡಿ ಇರೋದಿರ್ಬೋದು, ಏನೇ ಇರಲಿ, ಇದಕ್ಕಿಂತ ಶ್ರೇಷ್ಠವಾಗಿ ಈ ಕೆಲಸವನ್ನ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಕೆಲಸವನ್ನು ನೀವು ಮಾಡಿದ್ರೆ ಅಪಾರವಾದ ಸಾಧನೆ ನೀವು ಮಾಡೇ ಮಾಡ್ತೀರಾ. ಆಲ್ ಆಫ್ ಯು ಪ್ಲೀಸ್ ಡೂ ಸಮಥಿಂಗ್ ಗ್ರೇಟ್.